ಪರಿಶಿಷ್ಟರ ಒಳ ಮೀಸಲಾತಿ ವಿರೋಧಿಸಿ ಕಲಬುರಗಿಯಲ್ಲಿ ಬಂಜಾರ ಸಮಾಜದ ಬೃಹತ್ ಪ್ರತಿಭಟನೆ. ಸಮುದಾಯಗಳಿಗೆ ಸಮಾನ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕಳೆದ 2025 ಆಗಸ್ಟ್ 19ರಂದು ಕೈಗೊಂಡ ಆಂತರಿಕ ಮೀಸಲಾತಿ ಹಾಗೂ 101 ಜಾತಿಗಳ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟದ ನಿರ್ಧಾರ ಹಾಗೂ ಹೊರಡಿಸಲಾದ ರೋಸ್ಟರ್ ಪಾಯಿಂಟ್ ಅಧಿಸೂಚನೆಗಳನ್ನು ಮರು ಪರಿಶೀಲಿಸುವಂತೆ ಆಗ್ರಹಿಸಿ ಗುರುವಾರ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಂಜಾರ ಸಮಾಜದವರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನಾಕಾರರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಅಂತಿಮ ತೀರ್ಪು ಬರುವವರೆಗೆ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆಯಲು ಅಥವಾ ಆಂತರಿಕ ಮೀಸಲಾತಿಯನ್ನ ಅನ್ವಯಿಸದೆಯೇ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿದರು. ಸಿ ಗುಂಪಿನೊಳಗೆ ಉಪವರ್ಗೀಕರಣವನ್ನ ಮಾಡಿ ಬಂಜಾರ, ಬೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳಿಗಿಂತ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವ 63 ಜಾತಿಗಳ ಪೈಕಿ 59 ಜಾತಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ದೂರಿದ ಅವರು ಹೀಗಾಗಿ ಹಳೆಯ ಮೀಸಲಾತಿಯನ್ನ ಮುಂದುವರೆಸುವಂತೆ ಒತ್ತಾಯಿಸಿದರು. ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಬಂಜಾರ, ಕೊರವ, ಕೊರಚ, ಬೋವಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತೆಲ್ಲ ಈ ಸಮುದಾಯದ ಸಾಧು ಸಂತರು, ಯುವಕರು, ಮಹಿಳೆಯರು ಬೀದಿ ಬಂದಿದ್ದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಒಳ ಮೀಸಲಾತಿಯಲ್ಲಿ ಎಬಿಸಿ ಗ್ರೂಪ್ ಅನ್ನ ಮಾಡಿ ಅದರಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಮಾಡಿ ಸಿ ಗ್ರೂಪ್ ಅಲ್ಲಿ ಈ 4 ಸಮುದಾಯಕ್ಕೆ 80% ಮತ್ತು ಅಲೆಮಾರಿ ಜನಾಂಗಕ್ಕೆ 20% ಕೊಟ್ಬಿಟ್ಟು ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ. ಈ ಮುಂಚೆ ನಾಗಭವನ್ ದಾಸ್ ವರದಿಯನ್ನ ಸರ್ಕಾರ ಪರಿಗಣಿಸದೆ ತಮಗೆ ಮನಸ್ಸಿಗೆ ಬೇಕಾಬಿಟ್ಟಿಯಾಗಿ ಹಿಂದಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶವನ್ನು ಮಾಡಿದ್ದು ಈ ಸರ್ಕಾರಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನ ಸರಿಪಡಿಸುವಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದಿನ ಇನ್ನು 10% ಮೀಸಲಾತಿ ಇತ್ತು. ಅದರ ಪ್ರಕಾರವೇ ಇವತ್ತು ಸರ್ಕಾರಿ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋಬೇಕು. ಅನೇಕ ಹುದ್ದೆಗಳು ಈ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ನಮ್ಮ ಕೇಸ್ ನಡೀತಾ ಇದೆ. ಅದಕ್ಕೆ ಸ್ಟೇ ಸಿಕ್ಕಿದೆ. ಈ ಸ್ಟೇಯನ್ನ ಮುಂದುವರಿತಾ ಇದೆ. ನ್ಯಾಯಾಂಗದ ಆದೇಶ ಬರುವವರೆಗೆ ಸರ್ಕಾರ 15% ಮೀಸಲಾತಿಯಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕು. ಯಾಕಂದ್ರೆ ಈ ಸಮುದಾಯ ಬಹಳ ಶಾಂತಿಯುತವಾಗಿದ್ದು ಸಮುದಾಯವನ್ನು ನೀವು ಕೆಣಕಿದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅನೇಕ ಹುದ್ದೆಗಳು ಸರ್ಕಾರ ತುಂಬುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಸಿ ಕ್ಯಾಟಗರಿಗೆ ಬರುವಂತ ಹುದ್ದೆಗಳು ನೇರವಾಗಿ ಅನುಮಾನಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಅದನ್ನ ಅಲ್ಲೇ ಮೊಟಕುಗೊಳಿಸಿ ಅಲ್ಲೇ ನಿಲ್ಲಿಸಿ ಮುಂದಿನ ನ್ಯಾಯಾಲಯದ ಆದೇಶದ ಬರುವವರೆಗೆ ಯಾವ ಹುದ್ದೆಯನ್ನ ಅವರು ತುಂಬಬಾರದು. ತುಂಬುವುದೇ ಆದಲ್ಲಿ ಅವರು 10% ಹಳೆ ಸಾಧಿತ್ತು ಅದರ ಪ್ರಕಾರ ತಗೊಳ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಡಿ ಸಿ ಸಾಹೇಬರು ಇದನ್ನ ಮನವಿಯನ್ನು ನಾವು ತಗೊಳ್ಬೇಕು.
ಪ್ರತಿಭಟನೆಯಲ್ಲಿ ಜೂಡೋ ಬಂಜಾರ ಫೌಂಡೇಶನ್ ಅಧ್ಯಕ್ಷ ಸುಭಾಷ್ ಚಂದ್ರ ರಾಠೋಡ್ ಮತ್ತು ಪ್ರಧಾನ ಕಾರ್ಯದರ್ಶಿ ಕ್ಷೇಮಲಿಂಗ ರಾಠೋಡ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿನೋದ್ ಚೌಹಾಣ್, ಪ್ರೇಮ ಸಿಂಗ್ ಚೌಹಾಣ್, ಸಚಿನ್ ಚೌಹಾಣ್, ಗೋಪಿ ರಾಠೋಡ್, ಚಂದು ಜಾಧವ್, ಲಾಲಪ್ಪ ಜಾಧವ್, ಕೃಷ್ಣಪ್ಪ ಕಲ್ಲದೇವರು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.